भारतीय कम्युनिस्ट पार्टी के 100 वर्ष पूरे होने के संदर्भ में समता राज्य के सपनों को लेकर श्रम शक्ति के संघर्ष की शताब्दी की यात्रा 30 नवंबर से 23 दिसंबर तक पूरे राज्य में निकाली गई। भारतीय कम्युनिस्ट पार्टी की शताब्दी शोभा यात्रा आज बीदर पहुंची है। इस संदर्भ में भारतीय कम्युनिस्ट पार्टी की राज्य सचिव सती सुंदरेश ने शहर के अंबेडकर सर्कल पर मीडिया से बात की। इस अवसर पर अखिल भारतीय किसान सभा के राज्य उपाध्यक्ष मौला मुल्ला, भारतीय कम्युनिस्ट पार्टी के जिला सचिव नजीर अहमद चोंडी, राज्य परिषद सदस्य जनार्दन, महेश कुमार राठौड़, प्रसन्ना कुमार, एबी मोनप्पा, पार्टी के वरिष्ठ नेता व वकील बाबूराव होना सहित अन्य उपस्थित रहे। कैमरामैन पपुराज का कवरेज। ಕನಸುಗಳೊಂದಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ 100 ವರ್ಷ ತುಂಬಿರುವ ಈ ಸಂದರ್ಭದಲ್ಲಿ ಕರ್ನಾಟಕದ ಪಕ್ಷದ ರಾಜ್ಯ ಮಂಡಳಿ ಈ ಒಂದು ಶತಮಾನೋತ್ಸವದ ಜಾಥಾವನ್ನು ಕಳೆದ ತಿಂಗಳು ನವೆಂಬರ್ 30ರಂದು KGF ಆರಂಭ ಮಾಡಿ ಇದುವರೆಗೂ ಕೂಡ ಬೀದರ್ವರೆಗೂ ಬಂದು ತಲುಪಿದೆ. ಇದು ಇನ್ನು ಮುಂದೆ 23ರವರೆಗೆ ಡಿಸೆಂಬರ್ 23ರವರೆಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವದ ವಿಷಯಗಳನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದ ಬಲಿದಾನ ಹಾಗೂ ವಿರೋಚಿತ ಹೋರಾಟದ ವಿಚಾರಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ಈ ಜಾಥಾನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಏನು ನಾವು 100 ವರ್ಷದ ಹಿಂದೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮೊಟ್ಟ ಮೊದಲ ದುರ್ಯೋಧನರ ಪಕ್ಷವಾಗಿ ಸ್ಥಾಪನೆಯಾಗಿತ್ತು. ಅದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ RSS ಕೂಡ ಸ್ಥಾಪನೆಯಾಯಿತು. ಇವತ್ತು RSSನ ರಾಜಕೀಯ ಪಕ್ಷವಾಗಿರತಕ್ಕಂಥ BJP ಆಡಳಿತದಲ್ಲಿರುವ ಸಂದರ್ಭದೊಳಗೆ ನಾವೇನು ಸಮತಾ ರಾಜ್ಯದ ಕನಸುಗಳನ್ನು ಕಾಣ್ತಾ ಇದ್ವಿ, ಅದಕ್ಕೆ ವಿರುದ್ಧವಾದಂಥ ತೀರ್ಮಾನಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ಸಮತಾ ರಾಜ್ಯದ ಕನಸುಗಳು ಜಾರಿಯಾಗಬೇಕಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಉಚಿತವಾದಂಥ ಶಿಕ್ಷಣ, ಆರೋಗ್ಯ ಮತ್ತು ಸಮಾಜದ ಎಲ್ಲ ಅವಕಾಶಗಳು ಮತ್ತು ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ ಸಿಗಬೇಕು ಅಂತಕ್ಕಂಥ ಆಶಯದೊಳಗೆ ಈ ಜಾಥಾವನ್ನು ಮುನ್ನಡೆಸ್ತಾ ಇದ್ದೀವಿ. ದುರಂತ ಏನು ಅಂತಂದರೆ BJP ಅಧಿಕಾರಕ್ಕೆ ಬಂದ ನಂತರ ಭಾರತ ದೇಶದಲ್ಲಿರ್ತಕ್ಕಂಥ ದುಡಿಯೋ ಜನರ 60% ಸಂಪತ್ತು ಕೇವಲ 1% ಜನರ ಕೈಗೆ ಹೋಗ್ತಾ ಇದೆ. ಶ್ರೀಮಂತ ಶತಕೋಟ್ಯಾಧೀಶರ ಕೈಲಿ ಇಡೀ ದೇಶದ ಸಂಪತ್ತನ್ನು ಕೊಟ್ಟು ಅಸಮಾನ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಜನರನ್ನು ಜಾಗೃತಿ ಮಾಡಬೇಕಾಗಿದೆ ಮತ್ತು ಮಹಿಳಾ ಸಮಾನತೆ ಬಗ್ಗೆ ನಾವು ವಿಶೇಷವಾದಂಥ ಗಮನವನ್ನು ಕೊಡಬೇಕಾಗಿದೆ. RSS ಮಹಿಳೆಯರನ್ನ 2ನೇ ದರ್ಜೆ ಪ್ರಜೆಗಳಾಗಿ ನೋಡ್ತದೆ. RSS ದ್ವೇಷವನ್ನು ಬಿತ್ತುವ ಒಂದು ರಾಜಕಾರಣ ಮಾಡೋ ಸಂದರ್ಭದಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರೀತಿ ಬಿತ್ತುವ, ಈ ದೇಶದ ಬಹುತ್ವವನ್ನು ಉಳಿಸ್ತಕ್ಕಂಥ, ಈ ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ದೊಡ್ಡ ಸವಾಲು ನಮ್ಮ ಮುಂದಿದೆ. ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಸಂದರ್ಭದಲ್ಲಿ ಜಾಥಾ ಮುಖಾಂತರ ಈ ವಿಷಯವನ್ನು ಜನರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸವಾಲುಗಳಿಗೆ ಸರಿಯಾದಂಥ ಉತ್ತರ ಕಂಡುಕೊಳ್ತಕ್ಕಂಥ ಹೋರಾಟ ಕಟ್ಟುವ ನಿಟ್ಟಿನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಜಾಥಾವನ್ನು ನಡೆಸ್ತಾ ಇದೆ.